ಅಂಬಿಗೆ ಎಂದು ಕುಂದ ನುಡಿಯದಿರಿ ಅಂತ ಹೇಳ್ತಾರೆ. ಏನು ಅಂಬಿಗಾರಮ್ಮ, ಏನು ಮಡಿವಾಳ್ರಮ್ಮ, ಹಿಂಗೆ ಮಾತಾಡಿದೆ ಅವತ್ತಿನ ಸಮಾಜ. ಹಾಗೇನೆ ಲಿಂಗಮ್ಮ ಕೂಡ ಅವರು ಹೇಳ್ತಾರೆ, ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿಸಿದೆ ಉತ್ತಮ ಕುಲದಲ್ಲಿ ಬೆಳೆಸಿದೆ ಅನ್ನುವ ಮಾತನ್ನ ಆಡ್ತಾರೆ. ಅಲ್ಲಿಯೂ ಕೂಡ ಇಷ್ಟೆಲ್ಲ ಆಧ್ಯಾತ್ಮಿಗಳಾಗಿದ್ರು, ಮಹಾಶರಣರಾಗಿದ್ರು ಕೂಡ ಈ ಸಮಾಜ ಅವರನ್ನ ಈ ತರ ಕನಿಷ್ಠವಾಗಿ ಕಂಡದ್ದರಿಂದ ಅವರೆಲ್ಲ ನೊಂದುಕೊಂಡು ಮಾತಾಡಿರ್ತಕ್ಕಂಥ ಆ ಸಂದರ್ಭಗಳನ್ನು ನೆನಪಿಸಿಕೊಂಡಾಗ ಈ ಹಡಪದ ಸಮಾಜದ ಬಗ್ಗೆ, ಇಲ್ಲಿಯ ಜನರ ಬಗ್ಗೆ, ಇವರ ವೃತ್ತಿಯ ಬಗ್ಗೆ ಅಂದಿನಿಂದ ಇಂದಿನವರೆಗೂ ಕೂಡ ಗೌರವವನ್ನ ಜಯಂತಿ ಉತ್ಸವವನ್ನು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಅದು ನಮ್ಗೆಲ್ಲರಿಗೂ ಪುಸ್ತಕ ನಮ್ಮ ಸಮಾಜದ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಹೇಳ್ತೀನಿ. ಸಂಪರ್ಕ ಮಾಡಿ ತಾಯಿರುವಂತವರು ಅದಕ್ಕೋಸ್ಕರ ಮೂಲಕ ಮುಂದೆ ಸಿದ್ಧಗಂಗಾ ಮಠದಿಂದ ಫ್ರೀಡಂ ಪಾರ್ಕ್ ವಿಧಾನಸೌಧದಲ್ಲಿ ನಾವು ಹೋರಾಟ ಮಾಡುವ ಮೂಲಕ ನಮ್ಮ ಎಲ್ಲ ಬೇಡಿಕೆಗಳನ್ನ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ತಾವೆಲ್ಲ ಇವತ್ತಿನ ರಾಜ್ಯದಲ್ಲಿ ವಿವಿಧ ಕಡೆ ಜಯಂತಿ ಇರೋದ್ರಿಂದ ಕೆಲವೊಂದು ಮಂದಿ ಬಂದಿದ್ದಾರೆ, ಕೆಲವೊಂದು ಬಂದಿಲ್ಲ. ತಾವೆಲ್ಲ ಇಷ್ಟೆಲ್ಲ ಜನ ಸಮಾಜದ ಮೆರವಣಿಗೆ ಜೊತೆಗೆ ತಾವೆಲ್ಲ ಇದುವರೆಗೂ ಕುಂತಿದ್ದೀರಿ. ಸಮಯ ಅಭಾವ, ಸಮಾಜದ ಮುಖಂಡರು, ಭಾರತದವರು, ಮಾಧ್ಯಮ ಸಂಸ್ಥೆಗಳು, ಪೊಲೀಸರು ಈ ಕಾರ್ಯಕ್ರಮ ನಮಸ್ಕಾರ. ಕರ್ನಾಟಕ ಸರ್ಕಾರ ಶಿವಸೇನೆ ಹಡಪದಪ್ಪಣ್ಣರ ಜಯಂತಿಯನ್ನು ಹಿಂದಿನ ಸಿದ್ದರಾಮಯ್ಯವರ ಸರ್ಕಾರದಿಂದ ಘೋಷಣೆ ಮಾಡಿ ಇವತ್ತಿನವರೆಗೂ ಸರ್ಕಾರದಿಂದಲೇ ರಾಜ್ಯಾದ್ಯಂತ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಬಂದಿದ್ದು. ಈ ಸಂದರ್ಭದಲ್ಲಿ 892ನೇ ಶಿವಸೇನೆ ಹಡಪದಪ್ಪಣ್ಣನ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಜಯಂತಿಯನ್ನು ಈ ಒಂದು ಕನ್ನಡ ಸಂಸ್ಕೃತಿ ಇಲಾಖೆಯವರು ಅಚ್ಚುಕಟ್ಟಾಗಿ ಅರ್ಥಬದ್ಧವಾಗಿ ಇವತ್ತೇನು ಈ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಇಲಾಖೆಯವರಿಗೂ ಸರ್ಕಾರಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಪಕ್ಷದ ಚಟುವಟಿಕೆ ಡೆಲ್ಲಿಯಲ್ಲಿರೋದ್ರಿಂದ ಅವರು ಇವತ್ತು ನಮ್ಮ ಅಪ್ಪನ ಜಯಂತಿಗೆ ಸಂದೇಶವನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಇವತ್ತು ನಮ್ಮ ಸಮಾಜದ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ನಾವು ಇಡಬೇಕಾಗಿತ್ತು. ಆ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಮಾನ್ಯ ಮಾಜಿ ಉಪಸಭಾಪತಿಗಳಾದಂಥ ರುದ್ರಪ್ಪ ಲಮಾಣಿ ಸರ್ ಅವರು ಬಂದಿದ್ದರು. ಸರ್ಕಾರದ ಪರವಾಗಿ ಇವತ್ತು ಅವರು ನಮ್ಮ ಸಮಾಜದ ಅಹವಾಲುಗಳನ್ನು, ಹಲವಾರು ಬೇಡಿಕೆಗಳು ಸತತ ಇಂದಿನ ಒಂದು 10 ವರ್ಷಗಳಿಂದ ನಾವೇನು ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. ಅದರಲ್ಲಿ ಕೆಲವೊಂದಿಷ್ಟು ಸರ್ಕಾರ ಈಡೇರಿಸಿದೆ. ಮುಖ್ಯವಾಗಿ ನಮ್ಮ ಹಡಪದ ಅಪ್ಪಣ ಸಮಾಜದ ಗುರುಪೀಠವಾದಂಥ ಅಂಗಡಿಗೆ ಮುದ್ದೇಬೇಳೆ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಮಠ ಕಟ್ಟಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ 4 ರಿಂದ 5 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದೆ. ಆ ಅನುದಾನದಲ್ಲಿ ನಾವು ಇವತ್ತು ಶಾಲಾ, ಕಾಲೇಜು, ಹಾಸ್ಟೆಲ್ ನಿರ್ಮಾಣ, ಸಭಾಭವನ ಇರ್ಬೋದು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಇನ್ನು ನಮ್ಮ ಸಮಾಜದ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ಏನಾಗಿದೆ, ಹಿಂದೆ ಬಸವಣ್ಣನವರ ಒಂದು ಅನುಯಾಯಿಗಳಾಗಿ ನಮ್ಮವರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾ ಇದ್ದಿದ್ದರಿಂದ ಕೆಲವರು ವೀರಶೈವ ಅಂತ ಬರೆಸಿದ್ದಾರೆ, ಕೆಲವರು ಲಿಂಗಾಯತ ಅಂತ ಬರೆಸಿದ್ದಾರೆ. ಇರೋದೇ ಹಳ್ಳಿಯಲ್ಲಿ 1-2 ಮನೆ ಇರ್ತವೆ, ಅಕ್ಕಪಕ್ಕದಲ್ಲಿ ಎಲ್ಲರೂ ಲಿಂಗಾಯತ ಇದ್ದರೆ ಒಂದು ಲಿಂಗಾಯತ ಅಂತ ಬರೆಸಿಬಿಟ್ಟಾರೆ. ಆ ತಪ್ಪಿನಿಂದಾಗಿ ಇವತ್ತು ನಮಗೆ ಲಿಂಗಾಯತ ಅಂತ ಬರೆಸೋರಿಗೆ 3 B ಬರ್ತಾ ಇದೆ, ಕೇವಲ ಹಿಂದೂ ಹಡಪದ ಬರೆಸೋರಿಗೆ 2A ಬರ್ತಾ ಇದೆ. ಹೀಗಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅದು ತೊಂದರೆ ಆಗ್ತದೆ. ಸರ್ಕಾರಕ್ಕೆ ನಾವು ಸತತ ಮನವಿಯನ್ನು ಮಾಡಿದ್ದೇವೆ. ಒಂದೇ ಮನೆಯಲ್ಲಿ ಹೆಂಡತಿಗೊಂದು ಗಂಡನಿಗೊಂದು ಜಾತಿ ಸಿಗ್ತಾ ಇದೆ. ದಯವಿಟ್ಟು ಒಂದೇ ಜಾತಿ ಇರೋದ್ರಿಂದ, ಒಂದೇ ಸಂಬಂಧ ಇರೋದ್ರಿಂದ ಲಿಂಗಾಯತರಲ್ಲಿ ಇವತ್ತು ವೀರಶೈವ ಇರಲಿ ಎಲ್ಲರಿಗೂ 2A ಕೊಡಲಿಕ್ಕೆ ಸರ್ಕಾರ ಆದೇಶ ಮಾಡಬೇಕಂತ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಇನ್ನು ಪ್ರಮುಖ ಬೇಡಿಕೆ ಅಂದರೆ ಬಸವ ಕಲ್ಯಾಣ. ಬೀದರ್ ಜಿಲ್ಲೆಯಲ್ಲಿ ಬಸವಣ್ಣ ಎಲ್ಲಿಯೋ ಹಡಪದ ಅಪ್ಪಣ್ಣ ಎಂಬಂತೆ ಅಲ್ಲಿ ಅಪ್ಪಣ್ಣನವರ ಅರಿವಿನ ಕವಿ ಇದೆ ಬಸವಣ್ಣನವರ ಪಕ್ಕದಲ್ಲಿ.
ಕೆಲವು ಜನ ಅಲ್ಲಿ ಪಂಚ ಕಮಿಟಿ ಅಂತಲೇ ಒಂದು ಕಮಿಟಿಯನ್ನು ಮಾಡಿಕೊಂಡು ಇವತ್ತು ಆ ಒಂದು ಜಾಗದಲ್ಲಿ ಅರಿವಿನ ಮನೆಯಲ್ಲಿ ಇದು ಅಪ್ಪಣ್ಣನ ಅರಿವಿನ ಮನೆಯಲ್ಲ, ಇದು ಬೇರೆ ಅಂತೇಳಿ ಒಂದು ಬೇರೆ ಮೂರ್ತಿಯನ್ನು ಕೂರಿಸಿದ್ದಾರೆ. ಸೊ ಹೀಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಇವತ್ತು ಹಿಂದುಳಿದ ಅಹಿಂದ ವರ್ಗದ ನಾಯಕರಂತ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಈ ಸರ್ಕಾರವೇ ಇವತ್ತು ಹಿಂದುಳಿದ ವರ್ಗದ ಪರವಾಗಿ ಇರೋದರಿಂದ ಶರಣರ ಚರಿತ್ರೆಯಲ್ಲಿ ಅಪ್ಪಣ್ಣನ ಕುರುಹುಗಳು ಏನು ಅರಿವಿನ ಗವಿಯಲ್ಲಿ ಹಡಪದ ಅಪ್ಪಣ್ಣನ ಅರಿವಿನ ಮನೆ ತಿತ್ತು ಹಿಂದೆ ಸಂಶೋಧನೆ ಮಾಡ್ತಕ್ಕಂಥ ನೆಪದಲ್ಲಿ ಜಾಮದಾರ್ ಅಂತಕ್ಕಂಥವ್ರು ನಮಗೆ ಅನ್ಯಾಯ ಮಾಡಿದ್ದಾರೆ. ಆ ಬೋರ್ಡನ್ನು ಕಿತ್ತಾಕಿ ಇವತ್ತು ಅಲ್ಲಿ ಅಪ್ಪಣ್ಣನ ಗವಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಅದು ಹಡಪದ ಅಪ್ಪಣ್ಣನ ಗವಿ ಮತ್ತು ಮುಂದುವರೆದಿರಲಿ ಹಿಂದುವರೆದಿರಲಿ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ಅಲ್ಲಿ ಹಡಪದ ಅಪ್ಪಣ್ಣನ ಗವಿ ಇತ್ತು ಅಂತಕ್ಕಂಥ ಕುರುವನ್ನು ನಾವು ಕೊಡಲಿಕ್ಕೆ ಸಿದ್ಧದ್ದೇವೆ ಸರ್ಕಾರಕ್ಕೆ. ಸೊ ಹೀಗಾಗಿ ಅಲ್ಲಿ ಅಪ್ಪಣ್ಣನ ಮೂರ್ತಿಯನ್ನು ಕುಂಡಿಸ್ಬೇಕು, ಅದನ್ನು ಅಭಿವೃದ್ಧಿಪಡಿಸಬೇಕಂತ ಕೂಡ ನಾವು ಇವತ್ತು ಸರ್ಕಾರಕ್ಕೆ ರುದ್ರಪ್ಪ ಲಮಾಣಿಯವರ ಮೂಲಕ ಮನವಿಯನ್ನು ಕೊಟ್ಟಿದ್ದೇವೆ. ಇನ್ನೂ ಸಾಕಷ್ಟು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಕ್ಷೌರಿಕರಿಗೆ ಇವತ್ತೇನು ನಾವು ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಕಾಯಕ ಮಾಡಿ ಇವತ್ತು ನಮ್ಮ ಜನ ರೋಗದಿಂದ ನರಳುತ್ತಿದ್ದಾರೆ. ಅವರಿಗೆಲ್ಲ ಕಾರ್ಮಿಕ ಇಲಾಖೆಯಿಂದ ವಿಮೆ ಮಾಡಿಸ್ಬೇಕಂತ ಕೂಡ ನಮ್ಮ ಪ್ರಮುಖ ಬೇಡಿಕೆ ಇದೆ. ಇನ್ನೂ ಹಲವಾರು ಬೇಡಿಕೆಗಳನ್ನು ಸರ್ಕಾರ ಮುಂದಿಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮೆಲ್ಲ ಯೋಗ್ಯ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಿದ್ಧ ಅಂತ ಇವತ್ತು ಮಾನ್ಯ ಮಾಜಿ ಉಪಸಭಾಪತಿಗಳಂಥ ರುದ್ರಪ್ಪ ಲಮಾಣಿ ಸರ್ ಅವರು ಯಾವತ್ತೂ ನಮ್ಮ ಸಮಾಜದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಕೂಡ ನಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವ್ರ ಜೊತೆ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು, ನೌಕರ ಸಂಘದ ರಾಜ್ಯಾಧ್ಯಕ್ಷರು ಎಲ್ಲ ಹಿರಿಯ ಚೇತನಗಳನ್ನು ರುದ್ರಪ್ಪ ಲಮಾಣಿಯವ್ರ ಜೊತೆ ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತು ಅಂತ ಹೇಳಿದರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ 892ನೆಯ ಶಿವಸೇನಾ ಹಡಪದಪ್ಪಣ್ಣನ ಜಯಂತಿಯನ್ನು ನಾಡಿನಾದ್ಯಂತ ಎಲ್ಲರಿಗೂ ತಿಳಿಸ್ತಾ ಎಲ್ಲರ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಿದ್ದಪ್ಪ ಹಡಪದ್, ಮಾಜಿ ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಹಡಪದಪ್ಪಣ್ಣ ಸಮಾಜ ಸೇವಾ ಸಂಘ, ಬೆಂಗಳೂರು. ಧನ್ಯವಾದ.